ತಡವಾಗಿ ಅನುಭವಕ್ಕೆ ಬಂದಿದೆ. ಎಲ್ಲವೂ ಸರಿ ಇದೆ ಅಂತ ದೋಣಿಯಲ್ಲಿ ಕುಳಿತಿದ್ರು. ಈಗ ಕುಂತ ದೋಣಿಯಲ್ಲಿ ತೂತು ಕೊರಿಯುವ ಕೆಲಸ ನಡೀತಾ ಇದೆ ಅಂತ ಲೇವಡಿ ಮಾಡಿದ್ರು. ಸ್ವಲ್ಪ ತಡವಾಗಿ ಅವರ ಅನುಭವಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾನು ನಿನ್ನೆ ಹೇಳಿದ್ದೆ, ಎಲ್ಲವೂ ಸರಿ ಇದೆ ಅಂತಲೇ ದೋಣಿಯಲ್ಲಿ ತೂತು ಕೊರಿಯುವಂಥ ಕೆಲಸಗಳಾಗ್ತದೆ. ಈಗ ಅವ್ರ ಅನುಭವಕ್ಕೆ ಬಂದಿದೆ, ನೋಡೋಣ ಅವ್ರು ಏನು ಮಾಡ್ತಾರೆ. ಎಷ್ಟು ಅವರ ರಾಜಕೀಯ ಅನುಭವವನ್ನು ಉಪಯೋಗ ಮಾಡಿಕೊಂಡು ಮುಂದುವರಿಯೋ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ನೋಡೋಣ. ವಿಶೇಷವಾಗಿ ಕಾನೂನಿನ ಒಂದು ಹೋರಾಟ ಭಾಳ ಪ್ರಮುಖವಾಗಿರೋದು. ಕಾನೂನು ಮತ್ತು ಕಾನೂನಿನ ನಂತರ ರಾಜಕೀಯ ಹೋರಾಟ, ಇವು ಎರಡರಲ್ಲೂ ಕೂಡ ಸಿದ್ದರಾಮಯ್ಯರ ಪರೀಕ್ಷೆ. ಚನ್ನಪಟ್ಟಣ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯೇ ಸ್ಪರ್ಧೆ ಮಾಡುವ ಬಗ್ಗೆ ಕೊಪ್ಪಳದಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸುಳಿವು ನೀಡಿದ್ದಾರೆ. ಚನ್ನಪಟ್ಟಣ ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರವಾಗಿದೆ. ರಾಮನಗರ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ ರಾಜಕೀಯ ಜನ್ಮ ನೀಡಿದ ಕ್ಷೇತ್ರವಾಗಿದೆ. ಅಲ್ಲಿ ನಮ್ಮ ದೊಡ್ಡ ಕಾರ್ಯಕರ್ತರ ಪಡೆ ಇದೆ. ಹೀಗಾಗಿ ನಾನು ಚನ್ನಪಟ್ಟಣದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಎಲ್ಲ ಭಗವಂತನ ಆಟವಾಗಿದ್ದು ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ ಅನ್ನೋ ಮೂಲಕ ಜೆಡಿಎಸ್ ಅಭ್ಯರ್ಥಿಯೇ ಸ್ಪರ್ಧೆ ಮಾಡಲಿಕ್ಕಿದ್ದಾರೆ ಅನ್ನೋ ಸುಳಿವನ್ನ ನೀಡಿದ್ದಾರೆ. ಚನ್ನಪಟ್ಟಣದಲ್ಲಿ ಸಹಜವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು 5 ವರ್ಷಗಳ ಕಾಲ JDS ಚಿಹ್ನೆಗೆ ಮತ ಹಾಕಿದ್ರು ಜನ. ಹಾಗಾಗಿ ಸಹಜವಾಗಿ ಪಕ್ಷದ ಕಾರ್ಯಕರ್ತರುಗಳಲ್ಲಿ JDSನಿಂದ ಯಾರಾದ್ರೂ ಟಿಕೆಟ್ ತಗೊಂಡಂಥ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಮತ್ತು ಪಕ್ಷದ ಅಸ್ತಿತ್ವವನ್ನು ಉಳಿತಕ್ಕಂಥ ಒಂದು ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಚನ್ನಪಟ್ಟಣದಲ್ಲಿ ಸಹಜವಾಗಿ ಸನ್ಮಾನ್ಯ ನಾಡಹಬ್ಬ ದಸರಾ ಹಬ್ಬದ ಆಚರಣೆಯ ಸಂಬಂಧ ಮೈಸೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ದಸರಾ ಕುರಿತು ಸಭೆಗಳನ್ನ ಮಾಡ್ತಾ ಬಂದಿದ್ದೀವಿ. ಉಪ ಸಮಿತಿ ಸಭೆಗಳನ್ನ ಮಾಡಿದ್ದೇವೆ. 19 ಉಪ ಸಮಿತಿಗಳ ತಂಡದೊಂದಿಗೆ ಸಭೆಯನ್ನ ಮಾಡಿದ್ದೇನೆ. ಅದ್ದೂರಿ ದಸರಾ ಆಚರಣೆಗೆ ಬೇಕಾದಂತಹ ಎಲ್ಲ ರೂಪುರೇಷೆಗಳ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಕಳೆದ ಬಾರಿ ಆಗಿರುವ ನ್ಯೂನ್ಯತೆ ಸರಿಪಡಿಸಿಕೊಂಡು ಅಚ್ಚುಕಟ್ಟಾಗಿ ದಸರಾ ಆಚರಣೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ ಅಂತ ಹೇಳಿದರು. ದಸರಾ ನಾಡಹಬ್ಬದ ಆಚರಣೆ ಪ್ರಯುಕ್ತ 19 ಉಪಸಮಿತಿಗಳನ್ನು ಈಗಾಗಲೇ ರಚನೆ ಮಾಡಿದ್ದೀವಿ. ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಅವ್ರಿಗೆ ಅವರು ಅಧಿಕಾರ ಕೊಟ್ಟಿದ್ದೀವಿ. ಅವರು ಇನ್ನೂ ಹೇಳಿಲ್ಲ. ಅವರು ಅದನ್ನು ತಿಳಿಸ್ತಾರೆ. ತಿಳಿಸಿದ ಮೇಲೆ ನಾನು ನಿಮಗೆಲ್ಲ ತಿಳಿಸ್ತೇನೆ. ಇನ್ನು ಮಾವುತರು ಕಾವಾಡಿಗಳ ಮಕ್ಕಳ ಜೊತೆಗೆ ಸಚಿವ ಡಾಕ್ಟರ್ HC ಮಹದೇವಪ್ಪ ವಾಲಿಬಾಲ್ ಆಡಿದರು. ಮೈಸೂರು ಅರಮನೆಯಲ್ಲಿ ನಡೆದಂತಹ ದಸರಾ ಸಿದ್ಧತಾ ಪರಿಶೀಲನಾ ಸಭೆಯ ಬಳಿಕ ಸಚಿವ ಮಹದೇವಪ್ಪ ಆನೆಗಳನ್ನು ವೀಕ್ಷಿಸಿ ಕಾವಾಡಿಗಳ ಜೊತೆಗೆ ಕಾಲ ಕಳೆದರು. ಈ ಮೂಲಕ ಎಲ್ಲರ ಗಮನ ಸೆಳೆದರು. ನಮ್ದು ಒಂದು ಫುಲ್ ಕಂಪ್ಲೀಟ್ ಇದು ಮೌಂಟೆಡ್ ಬರ್ತದೆ ಸರ್. ಈಗ ಟರ್ನ್ ಹೋಗೋಂಗಿಲ್ಲ ಸರ್. ಎಲ್ಲಾಗಿ ನಮ್ಮ ಗಾಡಪ್ಪನವರು ಅಸ್ತವ್ಯಸ್ತ ಕಾಣಿಸ್ತದೆ. ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಗರಸಭೆಯಲ್ಲಿ ಆದ ಬದಲಾವಣೆ ರಾಜ್ಯ ಸರ್ಕಾರದಲ್ಲೂ ಆಗುವ ಸಾಧ್ಯತೆಗಳು ಇದೆ ಅಂತ ಹೇಳಿದರು. ರಾಜಕೀಯ ಒಂದು ಪರಿವರ್ತನೆಯ ಕಾಲವಾಗಿದ್ದು ಎಲ್ಲ ಹಂತದಲ್ಲೂ ಬದಲಾವಣೆ ಆಗುತ್ತೆ. ರಾಜ್ಯದ ಚುಕ್ಕಾಣಿ ಬದಲಾವಣೆ ಆದರೂ ಆಶ್ಚರ್ಯ ಏನಿಲ್ಲ ಅನ್ನೋ ಮೂಲಕ ಸಂಚಲನವನ್ನ ಸೃಷ್ಟಿ ಮಾಡಿದರು. ಒಂದು ರಾಜಕೀಯ ಒಂದು ಪರಿವರ್ತನೆ ಕಾಲ ಇದೆ ಕರ್ನಾಟಕದಲ್ಲಿ. ಹೀಗಾಗಿ ಎಲ್ಲ ಹಂತದಲ್ಲೂ ಕೂಡ ಬದಲಾವಣೆ ಪ್ರಾರಂಭ ಆಗ್ತದೆ. ಬರುವಂಥ ದಿನಗಳಲ್ಲಿ ರಾಜ್ಯದ ಚುಕ್ಕಾಣಿ ಬದಲಾವಣೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ರಾಜಕೀಯ ಒಂದು ಪರಿವರ್ತನೆ ಕಾಲ ಇದೆ ಕರ್ನಾಟಕದಲ್ಲಿ. ಹೀಗಾಗಿ ಎಲ್ಲ ಹಂತದಲ್ಲೂ ಕೂಡ ಬದಲಾವಣೆ ಪ್ರಾರಂಭ ಆಗ್ತದೆ. ಬರುವಂಥ ದಿನಗಳಲ್ಲಿ ರಾಜ್ಯದ ಚುಕ್ಕಾಣಿ ಬದಲಾವಣೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ರಾಜಕೀಯ ದೇಶದಲ್ಲಿ ಧರ್ಮ ಜಾತಿಯ ಹೆಸರಲ್ಲಿ ಮತಾಂಧತೆ ಹೆಚ್ಚುತ್ತಾ ಇದೆ ಅಂತ ಚಿತ್ರದುರ್ಗದಲ್ಲಿ ಸಾಣೇಹಳ್ಳಿ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ತರಾಸು ರಂಗಮಂದಿರದಲ್ಲಿ ನಡೆದಂತಹ ಕುರಾನ್ ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರೀಗಳು ಮಾತಾಡಿದರು. ಈ ವೇಳೆ ಅವಿದ್ಯಾವಂತರ ಬದಲಿಗೆ ವಿದ್ಯಾವಂತರಲ್ಲಿ ಧರ್ಮ ಜಾತಿ ಹೆಸರಲ್ಲಿ ಮತಾಂಧತೆ ಹೆಚ್ಚುತ್ತಾ ಇದೆ. ನಮ್ಮ ವಿದ್ಯೆ ವಿವೇಕಸ್ಥರನ್ನಾಗಿ ಮಾಡಬೇಕು. ನಮ್ಮಲ್ಲಿರುವ ಅವಗುಣಗಳನ್ನು ಕಳಿಬೇಕು. ನೈತಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕು. ಮನುಷ್ಯ ಸಂಬಂಧವನ್ನು ಗಟ್ಟಿಗೊಳಿಸಬೇಕು. ಆಗ ಮಾತ್ರ ಆಯಾ ಧರ್ಮಕ್ಕೆ ಮಾನ್ಯತೆ ಬರುತ್ತದೆ ಅಂತ ಹೇಳಿದರು.
ಪೈಗಂಬರವರಾಗಲಿ, ಬಸವಣ್ಣವರಾಗಲಿ, ಮತ್ತಿತರ ಸಂತರಾಗಲಿ ಅವರೆಲ್ಲರೂ ಕೂಡ ನಮಗೆ ಸಿಹಿಯನ್ನು ಕೊಟ್ಟವರೇ ಹೊರತಾಗಿ ವಿಷವನ್ನು ಇಟ್ಟವರಲ್ಲ. ವಿಷಾದದ ಸಂಗತಿ ಅಂತಂದರೆ ಆ ಸಿಹಿಯನ್ನು ಸರಿಯಾಗಿ ಆಸ್ವಾದಿಸುವಂಥ ಮನಸ್ಸು. ಲಾಫಿಂಗ್ ಬುದ್ಧ ಚಿತ್ರಕ್ಕೆ ಪ್ರೇಕ್ಷಕರಿಂದ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ನಿರ್ಮಾಪಕರಿಗೆ ಲಾಭ ತರುವ ಲಕ್ಷಣಗಳು ಕಾಣ್ತಾ ಇವೆ ಅಂತ ಚಿತ್ರದ ನಾಯಕ ನಟ ಪ್ರಮೋದ್ ಶೆಟ್ಟಿ ಅವರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಚಿತ್ರ ಬಿಡುಗಡೆಯಾಗಿ 1 ವಾರ ಆಗಿದೆ. ಮೊದಲು 100 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು. ಹಂತ ಹಂತವಾಗಿ ಈಗ 150 ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನವಾಗ್ತಾ ಇದೆ. ಕುಟುಂಬ ಸಮೇತರಾಗಿ ನೋಡುವ ಚಿತ್ರ ಇದಾಗಿದ್ದು ನಗೆಗಡಲಲ್ಲಿ ಮುಳುಗಿಸ್ತಾ ಇದೆ ಅಂತ ಹೇಳಿದರು. ನಾವು ವರ್ಷಗಟ್ಟಲೆ ಕಷ್ಟಪಟ್ಟು ಮಾಡೋದೇ ಪ್ರೇಕ್ಷಕರ ಮುಂದೆ ತರೋದಕ್ಕೆ. ಸೊ ಅವರು ಆ ರೆಸ್ಪಾನ್ಸನ್ನು ಕೊಟ್ಟಾಗ ಭಾಳ ಖುಷಿಯಾಗುತ್ತೆ, ಭಾಳ ಸಂತೋಷ ಆಗುತ್ತೆ. ಸುಮಾರಷ್ಟು ಅಲಿಗೇಷನ್ಸ್ ಮಧ್ಯದಲ್ಲಿ ಅಂದರೆ ಜನ ಥಿಯೇಟ್ರಿಗೆ ಬರ್ತಿಲ್ಲ, ಪ್ರೇಕ್ಷಕರು ಕನ್ನಡ ಸಿನಿಮಾವನ್ನು ನೋಡ್ತಿಲ್ಲ ಅನ್ನುವಂಥ ಏನು ಮಾತುಗಳು ಸತತವಾಗಿ ಕೇಳಿ ಬರ್ತಾಯಿತ್ತು. ಅದಾದ ನಂತರ ಆಗಸ್ಟ್ ತಿಂಗಳು ಮೋಸ್ಟ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಸುಗ್ಗಿ ಅಂತಲೇ ಹೇಳ್ಬೋದು. ಬರ್ತಾ ಇರುವಂಥ ಎಲ್ಲ ಸಿನಿಮಾಗಳು ಒಳ್ಳೆ ಹೆಸರು ಮಾಡ್ತಾಯಿದೆ. ಪ್ರೊಡ್ಯೂಸರ್ ಕೂಡ ಉಸಿರಾಡುವಂಗೆ ಮಾಡ್ತಾ ಇದೆ. ಸೊ ಇದಕ್ಕೆಲ್ಲದಕ್ಕೂ ಮೊದಲನೇದಾಗಿ ಮಾಜಿ ಸಿಎಂ BS ಯಡಿಯೂರಪ್ಪ ಟೆಂಪಲ್ ರನ್ ಮಾಡಿದ್ದಾರೆ. ಹುಚ್ಚೂರಾಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿರುವಂತಹ ಹುಚ್ಚೂರಾಯ ಸ್ವಾಮಿ ಯಡಿಯೂರಪ್ಪ ಕುಟುಂಬದ ಆರಾಧ್ಯ ದೈವ. ದೇಗುಲಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದರು. ಇದೇ ವೇಳೆ ಶಿಕಾರಿಪುರದ ರಾಘವೇಂದ್ರ ಮಠಕ್ಕೂ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದರು. BSYಗೆ ಸ್ಥಳೀಯ ಮುಖಂಡರು ಸಾಥ್ ನೀಡಿದರು. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ರೋಗಿಗಳಿರುವಂತಹ ಕೊಠಡಿ, ಶೌಚಾಲಯ, ಔಷಧಿ, ಉಗ್ರಾಣಗಳ ಪರಿಶೀಲನೆ ನಡೆಸಿದ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಅವ್ಯವಸ್ಥೆಯನ್ನ ಕಂಡು ಗರಂ ಆದರು. ಆಸ್ಪತ್ರೆಯ ಸ್ವಚ್ಛತೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ BS ಪಾಟೀಲ್ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟರು. ಒಳಗಡೆ ಹಾರ್ಟಿಗೆ ಇದು ಆಗಿಲ್ಲ. And they extract the salt. Now we intend to raise money. Now have the numbers who are being supplied for this hospital in past many years. So who are giving for the lead?